ಹಾಯ್ ಫ್ರೆಂಡ್ಸ್, ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುವಂತಹ ಅದ್ಭುತ ರುಚಿಯ ಒನ್ ಪಾಟ್ ಮೀಲ್ ಮಾಡಬೇಕಾ? ಹಾಗಿದ್ದರೆ ಈ ರೆಸಿಪಿನ ಫಾಲೋ ಮಾಡಿ. ಇಲ್ಲಿದೆ ನೋಡಿ ರುಚಿಕರವಾದ ಮತ್ತು ಫುಲ್ ಆಫ್ ಪ್ರೋಟೀನಿಂದ ಕೂಡಿರುವಂತಹ ಸೋಯಾ ಚಂಕ್ಸ್ ಪಲಾವ್. ಇವತ್ತು ನಾವು ಪ್ರೆಷರ್ ಕುಕ್ಕರಲ್ಲಿ ಸುಲಭವಾಗಿ ಮತ್ತು ಬಿಡಿ ಬಿಡಿಯಾಗಿ ಬರುವಂತಹ ಸೋಯಾ ಚಂಕ್ಸ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಈಗ ಪ್ರೆಷರ್ ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಆರ್ ಗೀನ ಹಾಕಿ ಇದು ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಹಿಂಗು ಮತ್ತು ಕಟ್ ಮಾಡ್ಕೊಂಡಿರುವಂತಹ ಚಿಲ್ಲಿ, ಕರ್ರಿ ಲೀವ್ಸು ಮತ್ತು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನಿಮ್ಗೆ ಇಷ್ಟ ಆಗಿರುವಂತಹ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ತಗೊಂಡಿಲ್ಲ, ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಮಾತ್ರ ತೊಗೊಂಡಿರೋದು. ಯಾಕಂದರೆ ನಾನಿಲ್ಲಿ ಸೋಯಾ ಚಂಕ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇದನ್ನು ನಾನಿಲ್ಲಿ ತೊಗೊಳೋಕ್ಕಿಂತ ಬಿಫೋರು 10ರಿಂದ 15 ನಿಮಿಷ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೆನೆ ಇಟ್ಕೊಂಡು 10 ನಿಮಿಷ ಆದಮೇಲೆ ಅದರಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೋಯಾ ಚಂಕ್ಸಲ್ಲಿರುವಂಥ ರಾ ಟೇಸ್ಟ್ ಎಲ್ಲ ಹೋಗ್ಬಿಟ್ಟು ಮಸಾಲೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವು ಯಾವಾಗೇ ಸೋಯಾ ಚಂಕ್ಸ್ನ ಯೂಸ್ ಮಾಡಬೇಕಾದ್ರೆ ಈ ಟಿಪ್ನ ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ನೀಟಾಗಿ ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಪುದೀನ ಮತ್ತು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ಫ್ರೈ ಮಾಡ್ಕೋಬೇಕಾದ್ರೆ ಉಪ್ಪು ಮತ್ತು ಅರಿಶಿಣನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಉಪ್ಪು ಮತ್ತು ಅರಿಶಿಣ ಹಾಕಿ ಫ್ರೈ ಮಾಡೋದ್ರಿಂದ ಟೊಮೆಟೊ ಬೇಗ ಫ್ರೈ ಆಗುತ್ತೆ. ಫ್ರೈ ಆಗಿಬಿಟ್ಟು ಆಯಿಲ್ನ ಸಪ್ರೇಟ್ ಮಾಡಿಬಿಡುತ್ತೆ ಬೇಗನೆ. ಸೊ ಹಾಗಾಗಿ ಯಾವಾಗಾದರೂ ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಉಪ್ಪು ಮತ್ತು ಅರಿಶಿಣನ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಈಗ ಇದೆಲ್ಲ ಫ್ರೈ ಆಗಿಬಿಟ್ಟು ಆಯಿಲ್ ಸಪ್ರೇಟ್ ಆಗಿದೆ. ಇದಾದಮೇಲೆ ಇದಕ್ಕೆ ನಾನಿಲ್ಲಿ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇರೋದು ಗರಂ ಮಸಾಲ, ಕೊರಿಯಂಡರ್ ಪೌಡರು, ಜೀರಾ ಪೌಡರು ಮತ್ತು ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ನೆನೆಸಿ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ಪಷ್ಟು ನೀರನ್ನು ಹಾಕಿ. ನಾನು ಕೂಡ ಅದೇ ಅಳತೆನಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ರೆಡಿ ಆಗಿಬಿಡುತ್ತೆ ಸೋಯಾ ಪಲಾವು. 2 ವಿಷಲ್ ಆದ ತಕ್ಷಣವೇ ಕುಕ್ಕರ್ನ ಓಪನ್ ಮಾಡಬಾರ್ದು. ಅದರಲ್ಲಿರುವಂಥ ಪ್ರೆಷರ್ ಎಲ್ಲ ತಾನಾಗೇ ಇಳಿದಾದ್ಮೇಲೆ ಕುಕ್ಕರ್ನ ಓಪನ್ ಮಾಡಿದ್ರೆ ರೈಸ್ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ಮತ್ತು ಎಷ್ಟು ಬಿಡಿಯಾಗಿ ಕೂಡ ಬಂದಿದೆ. ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ಸೋಯಾ ಚಂಕ್ಸ್ ಮಾಡಿರೋದು ರೆಸಿಪಿ ಮಾತ್ರ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಮತ್ತು ಸೋಯಾ ಚಂಕ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಇದು ಸೋಯಾ ಚಂಕ್ಸ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇದು ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅಂದರೆ ಇದು ಡಯಾಬಿಟಿಸ್ ಫ್ರೆಂಡ್ಲಿ ಆಗಿರುತ್ತದೆ ಮತ್ತು ಇದು ಮಹಿಳೆಯರಿಗಂತೂ ತುಂಬ ಹೆಲ್ಪ್ ಆಗಿರುತ್ತೆ ಸೋಯಾ ಚಂಕ್ಸ್ ತಿನ್ನೋದ್ರಿಂದ. ವಾರಲ್ಲಿ 1-2 ಸಲನಾದರೂ ನೀವು ಇದನ್ನು ತಿನ್ನಬೇಕು. ಯಾಕಂದರೆ ಸೋಯಾ ಚಂಕ್ಸಲ್ಲಿ ಫೈಟೋಇಸ್ಟ್ರೋಜಿನ್ ಅಂತ ಒಂದು ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಮಹಿಳೆಯರಿಗೆ ಮ್ಯಾನೋಪೋಸ್ ಸಮಸ್ಯೆಯಿಂದ ಪರಿಹಾರ ಆಗುತ್ತೆ. ಸೊ ಇಷ್ಟೊಂದು ಹೆಲ್ದಿ ಆಗಿರೋಂಥ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಬೇಕಲ್ವಾ? ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.